ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಮಾಯಣ ಮಹಾಕಾವ್ಯದಲ್ಲಿ ಬರುವ ಅತಿ ಪ್ರಮುಖವಾದ ಪಾತ್ರಗಳಲ್ಲಿ ಕೈಕೇಯಿ ಪಾತ್ರ ಕೂಡ ಮಹತ್ವದೆ. ಅಷ್ಟಕ್ಕೂ ಕೈಕೇಯಿಯ ಬಗ್ಗೆ ರಾಮಾಯಣದ ಕಥಾಹಂದರದಲ್ಲಿ ಉಲ್ಲೇಖವಾಗಿರುವ ಸತ್ಯಾಸತ್ಯತೆ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೈಕೇಯಿ ಕೇಕಯ ದೇಶದ ರಾಜಕುಮಾರಿ. ಪುರಾಣ ಕಥೆಗಳಲ್ಲಿ ಬರುವ ಪಾತ್ರ. ಕೈಕೇಯಿಯು ದಶರಥನ ಮೂರನೇ ಮಡದಿ, ರಾಮನ ವನವಾಸಕ್ಕೆ ಕಾರಣಳಾದವಳು ಹಾಗೂ ಭರತನ ತಾಯಿ. ಈಕೆಯ ಪಾತ್ರ ಒಟ್ಟು ರಾಮಾಯಣದ ಮತ್ತು ರಾಮನ ವ್ಯಕ್ತಿತ್ವ ವಿಕಾಸದಲ್ಲಿ ಹೇಗೆಲ್ಲ ಪ್ರಧಾನ ಭಾಗವನ್ನು ವಹಿಸಿತು ಎಂಬುದನ್ನು ಗಮನಿಸಬೇಕು. ಕೈಕೇಯಿ ಹುಟ್ಟಿದ್ದು ಕೈಕೇಯ ಎಂಬ ದೇಶದಲ್ಲಿ. ಈಕೆಯ ತಂದೆ ಅಶ್ವಪತಿ. ಕೈಕೇಯಿ ಇನ್ನೂ ಚಿಕ್ಕವಳು. ಒಮ್ಮೆ ಕೇಕಯ ರಾಜನ ಅರಮನೆಗೆ ಇಬ್ಬರು ಋಷಿಮುನಿಗಳು ಆಗಮಿಸ್ತಾರೆ. ನಾವು ದೇಶ ಸಂಚಾರ ಕೈಗೊಳ್ಳುತ್ತಾ ನಿಮ್ಮಲ್ಲಿಗೆ ಬಂದಿದ್ದೇವೆ, ಸ್ವಲ್ಪ ದಿವಸ ಇಲ್ಲಿ ತಂಗಲು ನಿರ್ಧರಿಸಿದ್ದೇವೆ ಎಂದು ಕೇಳಿದಾಗ ಕೇಕೆಯ ರಾಜ ಆಗಲೆಂದು ಸಮ್ಮತಿಸಿ ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನ ಮಾಡಿ ಅವರ ಸೇವೆಗೆ ಕೈಕೇಯಿಯನ್ನ ನೇಮಿಸ್ತಾನೆ. ಕೈಕೇಯಿ ಹಿರಿಯರಾದ ಋಷಿಮುನಿಗಳಿಗೆ ಸೇವೆ ಸಲ್ಲಿಸುತ್ತಿದ್ಲು. ಅತಿ ಕಡಿಮೆ ಸಮಯದಲ್ಲಿ ಕೈಕೇಯಿ ಹಾಗೂ ಋಷಿಮುನಿಗಳ ನಡುವೆ ಅಜ್ಜ ಮೊಮ್ಮಗಳ ಬಾಂಧವ್ಯ ಬೆಳೆದು ಬಿಟ್ಟಿತ್ತು. ಕೈಕೇಯಿ ಸದಾಕಾಲ ಅವರ ಸೇವೆ ಮಾಡುತ್ತಾ ಅವರಿಗೆ ಬೇಕಾದ್ದನ್ನ ಒದಗಿಸುತ್ತಾ ಅವರಿಂದ ಕತೆ, ದೇವರ ನಾಮಗಳನ್ನ ಕೇಳುತ್ತಾ ಕಾಲ ಕಳೀತಿರ್ತಾಳೆ. ಒಮ್ಮೆ ಋಷಿಗಳು ಅಪರಾಹ್ನದಲ್ಲಿ ಭೋಜನ ಮುಗಿಸಿ ಸುಖ ನಿದ್ರೆಯಲ್ಲಿದ್ರು. ಆಗ ಕೈಕೇಯಿ ಬಂದು ಅವರನ್ನ ಎಬ್ಬಿಸಲು ಪ್ರಯತ್ನಿಸ್ತಾಳೆ. ಆದರೆ ಋಷಿಗಳು ಗಾಢ ನಿದ್ದೆಯಲ್ಲಿದ್ದರಿಂದ ಎಚ್ಚರಗೊಳ್ಳಲಿಲ್ಲ. ಆಗ ಕೈಕೇಯಿಗೆ ಒಂದು ದುರ್ಬುದ್ಧಿ ಹೊಳಿತು. ಅಜ್ಜ ಹೇಗಿದ್ರು ಒಳ್ಳೆ ನಿದ್ರೆಯಲ್ಲಿದ್ದಾರೆ, ಅವರಿಗೆ ಸ್ವಲ್ಪ ಕುಚೋದ್ಯ ಮಾಡೋಣ ಎಂದೆನಿಸಿ ತನ್ನ ಕೋಣೆಗೆ ಹೋಗಿ ತಾನು ಬಳಸುತ್ತಿದ್ದ ಸೌಂದರ್ಯ ಸಾಮಗ್ರಿಗಳನ್ನ ಋಷಿಗಳ ಕೋಣೆಗೆ ತರ್ತಾಳೆ. ಮಲಗಿದ್ದ ಋಷಿ ಮುನಿಗಳಿಗೆ ತಾನು ಬಳಸುತ್ತಿದ್ದ ಚೂರ್ಣವನ್ನ ಅವರ ಮುಖಕ್ಕೆ ಬಳಿದು ಹಣೆಗೆ ಕುಂಕುಮವನ್ನ ಇಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ಕೆನ್ನೆಯ ಮೇಲೆ ಒಂದು ದೃಷ್ಟಿಬೊಟ್ಟನ್ನ ಇಟ್ಟು ಅವರು ಎದ್ದ ಕೂಡಲೇ ಅವರ ಮುಂದಕ್ಕೆ ಒಂದು ಕನ್ನಡಿಯನ್ನ ತಂದಿಟ್ಟು ಅವರು ಏಳುವುದನ್ನೇ ಕಾಯುತ್ತಾ ಕುಳಿತುಕೊಳ್ತಾಳೆ. ಅಜ್ಜ ಎದ್ದ ಕೂಡಲೇ ತನ್ನ ಮುಖವನ್ನ ನೋಡಿಕೊಂಡು ತನಗೆ ಗುರುತು ಸಿಗದಂತಾಗಬೇಕು ಎಂದು ಕಾಯ್ತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ನಿದ್ರೆಯಿಂದ ಎಚ್ಚೆತ್ತ ಋಷಿಗಳು ಎದುರುಗಿದ್ದ ಕನ್ನಡಿಯಲ್ಲಿ ತಮ್ಮ ಮುಖವನ್ನ ನೋಡಿಕೊಂಡು ಅವರಿಗೆ ಆಶ್ಚರ್ಯವಾಯಿತು. ಇದೇನಿದು, ನನ್ನ ಮುಖ ಹೀಗಾಗಿದೆ ಎಂದು ಚಿಂತಿಸುತ್ತಾರೆ. ಅಷ್ಟರಲ್ಲಿ ಕೈಕೇಯಿ ಜೋರಾಗಿ ನಗಲು ಶುರು ಮಾಡ್ತಾಳೆ. ಇದರಿಂದ ಕುಪಿತಗೊಂಡ ಋಷಿಗಳು ಕೈಕೇಯಿಗೆ ಶಾಪ ಕೊಟ್ಟರು. ನನ್ನ ಮುಖಕ್ಕೆ ಹೀಗೆ ಮಸಿ ಬಳಿದ ನಿನಗೆ ಮುಂದೆ ನಿನ್ನ ಮುಖಕ್ಕೂ ಮಸಿ ಬಳಿಯುವಂತಾಗಲಿ. ಅದು ಅಳಿಸುವಂತಹ ಮಸಿ ಅಲ್ಲ, ಜನ ನಿನ್ನನ್ನ ನೋಡಿ ಅಸಹ್ಯ ಪಡುವಂತಾಗಬೇಕು. ಅಂತಹ ಮಸಿ ನಿನ್ನ ಮುಖಕ್ಕೆ ಬಳಿಯಲಿ ಎಂದು ಶಾಪ ನೀಡಿ ಇನ್ನು ನಿನ್ನ ಮನೆಯಲ್ಲಿ ನಾನು ಉಳಿಯುವುದಿಲ್ಲ ಎಂದು ಅಲ್ಲಿಂದ ಸರಸರನೆ ಹೊರಟು ಬಿಟ್ರು. ಋಷಿಮುನಿಗಳು ಹೊರಟ ಭರದಲ್ಲಿ ತಮ್ಮ ಒಂದು ಸಾಲಿಗ್ರಾಮದ ಪೆಟ್ಟಿಗೆಯನ್ನ ಅಲ್ಲೇ ಬಿಟ್ಟು ಹೊರಟು ಬಿಟ್ರು. ಅದನ್ನ ಕಂಡ ಕೈಕೇಯಿ ಆ ಪೆಟ್ಟಿಗೆಯನ್ನ ಹಿಡಿದು ಅವರ ಹಿಂದೆಯೇ ಓಡಿ ಬಂದು, ಅಜ್ಜ, ನೀವೊಂದು ಪೆಟ್ಟಿಗೆಯನ್ನ ಬಿಟ್ಟು ಬಂದಿದ್ದೀರಿ ಎಂದು ಆ ಪೆಟ್ಟಿಗೆಯನ್ನ ತಂದುಕೊಡ್ತಾಳೆ. ತಾನು ಅಷ್ಟೆಲ್ಲ ಕೋಪ ಮಾಡಿಕೊಂಡು ಶಾಪ ಹಾಕಿದ್ರು ನನ್ನ ಮೇಲಿನ ಗೌರವದಿಂದ ನಾನು ಬಿಟ್ಟ ವಸ್ತುವನ್ನ ಮರಳಿ ತಂದುಕೊಟ್ಟಳಲ್ಲ ಎಂದು ಅಭಿಮಾನ ಮೂಡಿ, ಯಾವ ಕೈಯಿಂದ ನೀನು ನನ್ನ ವಸ್ತುವನ್ನ ತಂದುಕೊಟ್ಟೆಯೋ ಆ ನಿನ್ನ ಕೈ ವಜ್ರದಂತೆ ಕಠಿಣವಾಗಲಿ, ಅಭೇದ್ಯವಾಗಲಿ ಎಂದು ವರವನ್ನ ಕೊಟ್ಟರು. ಕೈಕೇಯಿ ಯುದ್ಧ ಕಲೆಯಲ್ಲಿ ಎಷ್ಟು ಪರಿಣಿತಳೋ ಅಷ್ಟೇ ಹಠಮಾರಿ. ತಾನು ಹೇಳಿದ್ದು ಶತಾಯಗತಾಯ ಆಗಲೇಬೇಕೆಂಬ ಹಠ ಅವಳಲ್ಲಿತ್ತು. ತಾಯಿ ಇಲ್ಲದ ಅವಳನ್ನ ಅಂತಃಪುರದ ದಾಸಿ ಮಂತರೆಯೇ ಪೋಷಣೆ ಮಾಡ್ತಿದ್ಲು. ಹೀಗಾಗಿ ಮಂತರೆಗೆ ಇವಳ ಬಳಿ ಸಲುಗೆ ಮತ್ತು ಕೈಕೇಯಿಗೆ ಮಂತರೆಯಲ್ಲಿ ತಾಯಿಯಷ್ಟೇ ಮಮತೆ. ಒಂದು ಕಾಲದಲ್ಲಿ ಅಶ್ವಪತಿ ಮಹಾರಾಜ ಒಮ್ಮೆ ಯಾವುದೋ ಯುದ್ಧಕ್ಕೆ ದಶರಥನ ಸಹಾಯ ಬೇಡಿರ್ತಾನೆ. ಶಂಭುರಾಸುರನೆಂಬ ರಾಕ್ಷಸ ದಶರಥನಿಗೂ ದೇವತೆಗಳ ರಾಜ ದೇವೇಂದ್ರನಿಗೂ ಶತ್ರುವಾಗಿರುತ್ತಾನೆ. ಇವನನ್ನ ಸಂಹರಿಸಲು ದೇವೇಂದ್ರ ದಶರಥನ ಸಹಾಯ ಕೊಡ್ತಾನೆ. ದಶರಥನ ಜೊತೆ ಯುದ್ಧಕ್ಕೆ ಕೈಕೇಯಿಯು ಕೂಡ ಹೊರಡುತ್ತಾಳೆ. ಯುದ್ಧದಲ್ಲಿ ಕೈಕೇಯಿ ದಶರಥನ ರಥಕ್ಕೆ ಸಾರಥಿಯಾಗಿರ್ತಾಳೆ. ಬಹಳ ತೀವ್ರವಾದ ಯುದ್ಧ ನಡೆಯುತ್ತೆ. ಯುದ್ಧ ನಡೆಯುತ್ತಿದ್ದಾಗ ದಶರಥನ ಚಕ್ರದ ಕಡಾಣೆ ಆಚೆ ಬಂದು ರಥದ ಚಕ್ರ ಆಚೆ ಬರ್ತಿತ್ತು. ಚಕ್ರ ಆಚೆ ಬರುತ್ತಿರುವುದನ್ನ ಕಂಡ ಕೈಕೇಯಿ ಎಲ್ಲಿ ಚಕ್ರ ಆಚೆ ಬಂದರೆ ದಶರಥ ರಥದಿಂದ ಕೆಳಗೆ ಬೀಳುತ್ತಾನೆ ಎಂದು ಯೋಚಿಸಿ ಆ ಕಡಾನೆ ಇದ್ದ ಜಾಗದಲ್ಲಿ ತನ್ನ ಕೈಯನ್ನ ಇಟ್ಟು ಬಿಡ್ತಾಳೆ. ರಥ ವೇಗವಾಗಿ ಓಡುತ್ತಿದೆ. ಮುನಿಗಳು ಕೊಟ್ಟ ಶಾಪದಿಂದ ಕೈಕೇಯಿಯ ಕೈಗೆ ಯಾವುದೇ ಅಪಾಯವೂ ಆಗೋದಿಲ್ಲ. ನಂತರ ಯುದ್ಧವೆಲ್ಲ ಮುಗಿದ ಮೇಲೆ ಕೈಕೇಯಿ ಚಕ್ರದ ಕಡಾನಿ ಇದ್ದ ತೂತಿನಲ್ಲಿ ಕೈ ಇಟ್ಟಿದ್ದನ್ನ ಕಂಡು ದಶರಥ ದಂಗಾಗ್ತಾನೆ. ಕೈಕೇಯಿ ಯಾಕೆ ಕೈ ಇಟ್ಟಿದ್ದೀಯಾ ಎಂದು ಕೇಳಿದಾಗ ಅಲ್ಲಿದ್ದ ಕಡಾಣಿ ಆಚೆ ಬಂದು ಚಕ್ರ ಆಚೆ ಬರ್ತಿತ್ತು, ಅದಕ್ಕೆ ಅಲ್ಲಿ ನನ್ನ ಕೈಯನ್ನ ಇಟ್ಟು ಚಕ್ರ ಆಚೆ ಬರದಂತೆ ತಡೆದೆ ಎನ್ನುತ್ತಾಳೆ. ಇದರಿಂದ ಸಂತೋಷಗೊಂಡ ದಶರಥ ಕೈಕೇಯಿ, ನಿನ್ನ ಧೈರ್ಯ ಹಾಗೂ ಸಾಹಸದಿಂದ ಇಂದು ನನ್ನ ಪ್ರಾಣ ರಕ್ಷಣೆ ಮಾಡಿದ್ದೀಯಾ,
ಅದಕ್ಕಾಗಿ ನಿನಗೆ 2 ವರಗಳನ್ನು ಕೊಡ್ತೀನಿ. ನೀನು ಯಾವಾಗ ಬೇಕಾದರೂ ಈ ವರಗಳನ್ನು ಕೇಳಬಹುದು ಎಂದು ವರವನ್ನು ನೀಡ್ತಾನೆ. ನಂತರ ಕೈಕೇಯಿಯ ಧೈರ್ಯ ಪರಾಕ್ರಮಕ್ಕೆ ಮೆಚ್ಚಿದ ದಶರಥ ಆಕೆಯನ್ನ ವಿವಾಹವಾಗ್ತಾನೆ. ಹೀಗೆ ದಶರಥ ತನ್ನ ತೀರಾ ವೃದ್ಧಾಪ್ಯದಲ್ಲಿ ಪುತ್ರಕಾಮೇಷ್ಟಿ ಯಾಗದ ಮೂಲಕ ಮಕ್ಕಳನ್ನು ಪಡೆದ. ದಶರಥ 4 ಮಂದಿ ಮಕ್ಕಳನ್ನು ಪಡೆದು ಹಿರಿಯವನಿಗೆ ಪಟ್ಟವನ್ನು ಕೊಡುತ್ತೇನೆ ಎನ್ನುವ ಕಾಲಕ್ಕೆ ಈ ವರಗಳ ಪ್ರಸ್ತಾಪ ಬರುತ್ತೆ. ಮಂಥರೆ ಎನ್ನುವ ದಾಸಿ ರಾಮನಿಗೆ ಪಟ್ಟಾಭಿಷೇಕವಾಗುತ್ತದೆ ಎಂಬುದನ್ನು ತಿಳಿದು ಅದನ್ನು ತಪ್ಪಿಸಿ ಭರತನಿಗೆ ಸಿಗಬೇಕೆಂದು ಕೈಕೇಯಿಯನ್ನ ಪ್ರಚೋದಿಸ್ತಾಳೆ. ಇಲ್ಲಿ ಗಮನಿಸಬೇಕಾದದ್ದು, ಕೈಕೇಯಿಗೆ ಖಳನಾಯಕಿ ಪಟ್ಟವನ್ನು ಕೊಟ್ಟಿದ್ದೇವೆ, ಆದರೆ ಪ್ರಮುಖವಾಗಿ ಮಂಥರೆ ಈ ಪ್ರಕರಣದಲ್ಲಿ ಕೈ ಹಾಕುವುದಿಲ್ಲವೋ ಅಲ್ಲಿವರೆಗೆ ಕೈಕೇಯಿ ಪೂರ್ಣ ಪ್ರಮಾಣದ ಮಮತಾಮಯಿಯಾಗಿದ್ಲು. ಅಲ್ಲದೆ ರಾಮನನ್ನ ವಾತ್ಸಲ್ಯದಿಂದ ಕಾಣ್ತಿದ್ಲು. ಯಕ್ಷಗಾನದಲ್ಲಿ ಒಂದು ಪ್ರಸಿದ್ಧವಾದ ಹೇಳಿಕೆಯೊಂದಿದೆ. ಭರತ ಅಳುತ್ತಿದ್ದರೆ, ರಾಮ ನಗುತ್ತಿದ್ದರೆ ಕೈಕೇಯಿ ತನ್ನ ಮಗನಾದ ಭರತನನ್ನ ಬಿಟ್ಟು ನಗುತ್ತಿದ್ದ ರಾಮನನ್ನ ಎತ್ತಿಕೊಳ್ತಿದ್ಲು. ಅಷ್ಟೊಂದು ಪ್ರೀತಿಯ ತಾಯಿಯಾಗಿದ್ದ ಕೈಕೇಯಿ ಮಂಥರೆಯಿಂದ ಪ್ರಚೋದಿಸಲ್ಪಟ್ಟು ತನ್ನ 2 ವರಗಳನ್ನು ಕೇಳುವುದಕ್ಕೆ ಬಯಸ್ತಾಳೆ. ಅಲ್ಲಿವರೆಗೆ ದಶರಥನಿಗೆ ಮತ್ತು ಕೈಕೇಯಿಗೂ ಈ ವಾಗ್ದಾನ ನೆನಪಿರುವುದಿಲ್ಲ. ಇವರಿಬ್ಬರ ಮದುವೆ ಸಂದರ್ಭದಲ್ಲಿ ನಿನಗೆ ಹುಟ್ಟುವ ಮಗನಿಗೆ ಪಟ್ಟಾಭಿಷೇಕ ಮಾಡ್ತೇನೆ ಎಂಬ ವಿಚಾರ ಇಬ್ಬರು ಮರೆತಿರ್ತಾರೆ. ತದನಂತರ ರಾಮನಿಗೆ ವನವಾಸ ಹಾಗೂ ಭರತನಿಗೆ ಪಟ್ಟ ಎಂಬ 2 ವರಗಳನ್ನು ಕೇಳಿದಾಗ ರಾಮನ ಮೇಲೆ ವಿಪರೀತ ವ್ಯಾಮೋಹವನ್ನಿಟ್ಟಿದ್ದ ದಶರಥ ಈ ದುಃಖವನ್ನ ತಡೆಯುವುದಕ್ಕಾಗದೆ ತೀರಿಕೊಳ್ತಾನೆ. ಇಲ್ಲಿನ ವಿಸಂಗತಿ ಎಂದರೆ, ಚಕ್ರವರ್ತಿಯನ್ನ ರಕ್ಷಿಸಿದ್ದಕ್ಕಾಗಿ 2 ವರಗಳನ್ನು ಪಡೆದ ಕೈಕೇಯಿ ಪರೋಕ್ಷವಾಗಿ ಪ್ರಾಣವನ್ನ ಕಳೆಯುವುದಕ್ಕಾಗಿ ಬಳಸಲ್ಪಟ್ಲು. ಮತ್ತೊಂದು, ಈ ವರವನ್ನ ಕೇಳಿದ ಕಾರಣವೇನೆಂದ್ರೆ, ಪೂರ್ಣ ನಿಬಂಧನೆ ಪ್ರಕಾರ ಭರತನಿಗೆ ಪಟ್ಟವಾಗಬೇಕಿತ್ತು. ಕೈಕೇಯಿಯಲ್ಲಿ ಅಶ್ವಪತಿ ಮಹಾರಾಜನಿಗೆ ದಶರಥ ಕೊಟ್ಟ ಮಾತಿನ ಪ್ರಕಾರ ಪಟ್ಟಾಭಿಷೇಕ ಭರತನಿಗೆ ಆಗಬೇಕಿತ್ತು. ಇಲ್ಲಿ ಮತ್ತೊಂದು ಸೂಕ್ಷ್ಮವೆಂದರೆ, ಕಥೆಯಿಂದ ಹೊರಗೆ ಗಮನಿಸುವುದಾದರೆ ಯಾವ ತಾಯಿಯಾದರೂ ತನ್ನ ಮಗನ ಕ್ಷೇಮಕ್ಕಾಗಿಯೇ ದುಡಿಯುವುದು ಅಥವಾ ಅದಕ್ಕಾಗಿ ಶ್ರಮಿಸುವುದು ಸಹಜವಾದದ್ದು. ಇಲ್ಲಿ ತಾನು ಅತ್ಯಂತ ಪ್ರೀತಿಸುತ್ತಿದ್ದ ರಾಮನ ವಿರೋಧವಾಗಿ ವರಗಳನ್ನು ಬಳಸ್ಕೊಳ್ತಾಳೆ. ಅಂದ್ರೆ ದಶರಥ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡಿದ ನಂತರ ಯಾವ ವರಗಳನ್ನು ಕೊಡುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಯಾಕಂದ್ರೆ ವರಗಳನ್ನು ಕೊಡುವ ಅಧಿಕಾರವನ್ನು ಕಳೆದುಕೊಂಡಿರ್ತಾರೆ. ಇದೊಂದು ರೀತಿಯಲ್ಲಿ ಋಣಭಾರವಾಗಿ ದಶರಥ ಹೆಗಲ ಮೇಲೆ ಉಳಿದಿರುತ್ತೆ. ಹೀಗಾಗಿ ದಶರಥನ ಮಾತನ್ನ ಸುಳ್ಳಾಗಿಸಬಾರದು ಎನ್ನುವ ನೆಲೆಯಿಂದ ಕೈಕೇಯಿಯ ಹಠವೂ ಒಂದು ಕಾರಣ. ಇದೆಲ್ಲ ಸಂಗತಿಗಳು ನಡೆದ ನಂತರ ಕೈಕೇಯಿ ಸುಖವಾಗಿದ್ದಳ ಎಂಬ ಪ್ರಶ್ನೆ ಮೂಡುತ್ತೆ. ಭರತ ದೂರದ ಕೈಕೇಯಿ ದೇಶದಲ್ಲಿದ್ದ. ವಸಿಷ್ಠರಿಂದ ರಾಮನ ವನವಾಸ ಹಾಗೂ ದಶರಥನ ಅವಸಾನ ಇವೆರಡೂ ವರ್ತಮಾನವನ್ನ ಕೇಳಿ ಅಯೋಧ್ಯೆಗೆ ಬಂದಾಗ ಈ ಪ್ರಕರಣದ ವಿಸ್ತಾರ ಗೊತ್ತಾಗತ್ತೆ. ತಾಯಿ ತನಗೆ ಸಿಂಹಾಸನವನ್ನ ಕೊಡುವುದಕ್ಕಾಗಿ ಇಷ್ಟೆಲ್ಲ ಮಾಡಿದ್ದಾಳೆ ಎಂಬುದು ಗೋಚರವಾಗತ್ತೆ. ಯಾವ ಮಕ್ಕಳಾದರೂ ಅಧಿಕಾರ ಬರುತ್ತದೆಂದರೆ ಸಂತೋಷ ಪಡುತ್ತಾರೆ ಹಾಗೂ ತಾಯಿಯನ್ನು ಅಭಿನಂದಿಸುತ್ತಾರೆ. ಅಲ್ಲದೆ ಪ್ರತಿಯೊಬ್ಬ ತಾಯಿಯೂ ಕೂಡ ಇದೇ ತರಹದ ಅಭಿವಂದನೆ ಬಯಸುವುದು ಸಹಜ. ಆದರೆ ತನ್ನ ತಂದೆಯ ಮರಣಕ್ಕೂ ಹಾಗೂ ರಾಮನ ವನವಾಸಕ್ಕೂ ನನ್ನ ತಾಯಿಯೇ ಕಾರಣ ಎಂದು ಸಂಕಟದಿಂದ ತಾಯಿಯನ್ನ ಕೊಲ್ಲುವುದಕ್ಕೆ ಹೊರಡ್ತಾನೆ. ಆನಂತರ ವಸಿಷ್ಠ ಮಹರ್ಷಿಗಳು ಭರತನನ್ನ ತಡಿತಾರೆ. ಯಾವ ಮಗನ ಅಭ್ಯುದಯಕ್ಕಾಗಿ ಕೈಕೇಯಿ ವರವನ್ನ ವಿನಿಯೋಗಿಸಿದ್ದಳೋ ಆ ಅಭ್ಯುದಯದ ಸಂತೋಷ ಭರತನಿಗೂ ಆಗಲಿಲ್ಲ ಹಾಗೂ ಇದರ ಆನಂದವನ್ನ ತಾಯಿಯೂ ಅನುಭವಿಸಲಿಲ್ಲ. ಇಲ್ಲಿ ವರಗಳೇ ವಿಚಿತ್ರವಾಯಿತು. ಪ್ರಾಣ ಉಳಿಸಬೇಕಾಗಿದ್ದ ವರವನ್ನ ವಿನಿಯೋಗಿಸಿ ಪ್ರಾಣವನ್ನ ತೆಗೆಯಬೇಕಾಯಿತು. ಸಂತೋಷ ಕೊಡಬೇಕಾದಕ್ಕಾಗಿ ವಿನಿಯೋಗಿಸಿದ್ದು ದುಃಖಕ್ಕೆ ಕಾರಣ ಆಯಿತು. ಇಲ್ಲಿ ಭರತ ಕೂಡ ವರದ ಪ್ರಯೋಜನವನ್ನ ಪಡೆಯಲಿಲ್ಲ. ಇಲ್ಲಿ ಆದದ್ದು ಯಾವುದೇ ಸಂಬಂಧವಿಲ್ಲದ ರಾಮ ಕಾಡಿಗೆ ತೆರಳಿದ್ದು, ಆನಂತರ ಅಣ್ಣನ ಹುಡುಕಾಟಕ್ಕಾಗಿ ಭರತ ಅರಣ್ಯದ ಚಿತ್ರಕೂಟಕ್ಕೆ ಹೋಗ್ತಾನೆ. ರಾಮನನ್ನ ಅಯೋಧ್ಯೆಗೆ ಕರೆದುಕೊಂಡು ಬರ್ತೇನೆ, ರಾಜನಾಗಿ ಮಾಡ್ತೇನೆ ಎಂಬ ಯೋಚನೆಯನ್ನ ಇಟ್ಟುಕೊಂಡಿರ್ತಾನೆ. ಆ ವೇಳೆ ಕೈಕೇಯಿಯು ಭರತನ ಜೊತೆಯಲ್ಲಿ ತೆರಳುತ್ತಾಳೆ. ರಾಮನನ್ನ ಅಯೋಧ್ಯೆಗೆ ಹಿಂದಿರುಗಿ ಕರೆಯುವ ಮನಸ್ಸನ್ನ ಮಾಡ್ತಾಳೆ. ಪ್ರಮುಖವಾಗಿ ಕೆಲವೇ ದಿನಗಳಲ್ಲಿ ಇಂತಹ ಸಾಕಷ್ಟು ವ್ಯತ್ಯಾಸಗಳು ನಡೀತವೆ. ಕೈಕೇಯಿಯ ಜೀವನ ಒಂದರ್ಥದಲ್ಲಿ ಚುಕ್ಕಾಣಿಯೇ ಇಲ್ಲದ ನಾವೆಯ ಹಾಗೆ ಕಾಣಿಸುತ್ತೆ. ಯಾರೋ ಎಳೆದಂತೆ, ಯಾರೋ ದೂಡಿದಂತೆ ಸಾಗತ್ತೆ. ಮತ್ತೊಂದು ರೀತಿಯಲ್ಲಿ ನೋಡಿದರೆ ಈ ಪ್ರಕರಣದಲ್ಲಿ ಕೈಕೇಯಿಗೆ ಒಂದು ನಿರ್ದಿಷ್ಟ ಉದ್ದೇಶವಿತ್ತು ಎಂದೆನಿಸುತ್ತೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ರಾಮ ಕೇವಲ ದಶರಥನ ಮಗನಾಗಿ ಅಯೋಧ್ಯೆಯ ರಾಜನಾಗಿ ಮಾತ್ರ ಇರಬೇಕಾದವನಲ್ಲ. ಈತನ ಹುಟ್ಟಿನ ಉದ್ದೇಶ ಹಾಗೂ ಹಿನ್ನೆಲೆ ಬೇರೆಯೇ ಇತ್ತು. ಅಂದರೆ ರಾವಣಾದಿಗಳ ವಧೆಯಾಗಬೇಕಾಗಿತ್ತು ಹಾಗೂ ಲೋಕ ಕ್ಷೇಮವಾಗಬೇಕಾಗಿತ್ತು. ರಾಮ ತನ್ನ ಹುಟ್ಟಿನ ಬಳಿಕ ತಾನೊಂದು ಆದರ್ಶದ ವ್ಯಕ್ತಿಯಾಗಿ ಪ್ರಪಂಚದಲ್ಲಿ ಸ್ಥಾಪನೆಯಾಗಬೇಕಿತ್ತು. ಹೀಗೆ ಆಗಬೇಕಾದ್ರೆ ಅಯೋಧ್ಯೆಯಿಂದ ಹೊರಡಲೇಬೇಕಾಯಿತು. ಇದಕ್ಕೆ ಕೈಕೇಯಿಯ ಉದ್ದೇಶವೂ ಮಾರ್ಗವಾಯಿತು. ಹೀಗಾಗಿ ಯಾರೂ ಈಕೆಯ ಕುರಿತು ಅನುಕಂಪ ತೋರಿಸಲಿಲ್ಲ.
ಒಳ್ಳೆಯ ಕೆಲಸ ಮಾಡಿದಳೆಂದು ಮೆಚ್ಚಲಿಲ್ಲ. ಆದರೆ ಕೈಕೇಯಿ ಮಾಡಿದ ಕೆಲಸದಿಂದ ರಾಮನ ವ್ಯಕ್ತಿತ್ವ ಹೆಚ್ಚೆಚ್ಚು ವಿಶಾಲವಾಗಿ ಹಾಗೂ ವಿಸ್ತಾರವಾಗಿ ಪ್ರಪಂಚವ್ಯಾಪಿಯಾಗಿ ಬೆಳೆಯುವುದಕ್ಕೆ ಒಂದು ಕಾರಣ ಆಯಿತು. ಇವೆಲ್ಲವನ್ನ ಗಮನಿಸಿದರೆ ಕೈಕೇಯಿಗೆ ಒಂದು ನಿರ್ದಿಷ್ಟ ಉದ್ದೇಶವಿತ್ತೆಂದೇ ತಿಳಿಯುತ್ತೆ. ಆದರೆ ಕೈಕೇಯಿಯ ಜೀವನದಲ್ಲಿ ಸಾರ್ಥಕತೆಯನ್ನು ತಿಳಿಬೇಕಾದ್ರೆ ನಾವು ಕಾವ್ಯದ ಹೊರಗಡೆಯಿಂದ ನೋಡಬೇಕು. ಅಂದರೆ ರಾಮನ ವ್ಯಕ್ತಿತ್ವವನ್ನು ಬೆಳಗಿಸುವುದಕ್ಕೆ ಕೈಕೇಯಿ ಕೂಡ ಬೆಳಕಿನ ದೀಪವಾಗಿ ರಾಮ ಜಗತ್ತಿಗೆ ಕಾಣಿಸುವುದಕ್ಕೆ ದುಡಿದಳು ಎಂಬ ಭಾವನೆಯನ್ನಿಟ್ಟುಕೊಂಡು ನೋಡಿದರೆ ಕೈಕೇಯಿಯ ವ್ಯಕ್ತಿತ್ವಕ್ಕೆ ಬೇರೆಯ ಆಯಾಮವೊಂದು ಬರುತ್ತೆ. ಹೀಗೆ ರಾಮಾಯಣದಲ್ಲಿ ಎರಡು ಕೋನಗಳಿಂದ ನೋಡಬಹುದಾದ ಒಂದು ಪಾತ್ರ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಕೈಕೇಯಿಯದ್ದು. ಆಧ್ಯಾತ್ಮ ರಾಮಾಯಣ ಹೇಳುವಂತೆ ಒಂದು ರಾತ್ರಿ ಮಾತೆ ಕೈಕೇಯಿ ಮಲಗಿದಾಗ ಆಕೆಯ ಕನಸಿನಲ್ಲಿ ವಿಪ್ರ, ಧೇನು, ಸುರ, ಸಂತರು ಎಲ್ಲರೂ ಕೈ ಮುಗಿದು ಬಂದು ಅವಳಿಗೆ, ಓ ತಾಯಿಯೇ ಕೈಕೇಯಿ, ನಾವೆಲ್ಲರೂ ನಿನ್ನ ಆಶ್ರಯವನ್ನ ಬೇಡಿ ಬಂದಿದ್ದೇವೆ ಎಂದು ಹೇಳ್ತಾರೆ. ಮಹಾರಾಜ ದಶರಥನ ಬುದ್ಧಿಯು ಜಡವಾಗತೊಡಗಿದೆ. ಆದ್ದರಿಂದ ಅವನು ರಾಮನಿಗೆ ರಾಜನ ಸ್ಥಾನವನ್ನು ನೀಡ್ತಾನೆ. ಭಗವಂತನು ಸಿಂಹಾಸನದ ಮೇಲೆ ಕುಳಿತರೆ ಅವನ ಅವತಾರಕ್ಕೆ ಮೂಲ ಕಾರಣ ನಾಶವಾಗತ್ತೆ ತಾಯಿ. ಇಡೀ ಭೂಮಿಯ ಒಳಿತು ಇದೀಗ ನಿಮ್ಮ ಕೈಯಲ್ಲಿದೆ. ನಿಮ್ಮಿಂದ ಮಾತ್ರ ರಾಮನ ಅವತಾರದ ಸಂಪೂರ್ಣ ಕಾರಣ ಕಾರ್ಯರೂಪಕ್ಕೆ ಬರಲು ಸಾಧ್ಯ ಎಂದು ಹೇಳ್ತಾರೆ. ದಯವಿಟ್ಟು ರಾಮನನ್ನ ಕಾಡಿಗೆ ಕಳುಹಿಸುವ ಮೂಲಕ ರಾಜ್ಯದ ಉದ್ಧಾರದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ. ಯುಗ ಯುಗಾಂತರಗಳಿಂದ ಅನೇಕ ರಾಜರು ರಾಮನ ಬರುವಿಕೆಗೆ ಕಾಯುತ್ತಿದ್ದಾರೆ. ತ್ರಿಲೋಕ ಸ್ವಾಮಿಯ ಗುರಿ ಭೂಮಿಯ ರಾಜನಾಗುವುದಲ್ಲ. ವನವಾಸಕ್ಕೆ ಹೋಗದಿದ್ದರೆ ರಾಮನು ಇಹಲೋಕದ ಅಧಿಪತಿಯಾಗಲಾರ. ಕೈಕೇಯಿಯು ದಶರಥನಿಗೆ ಹೀಗೆ ಹೇಳುತ್ತಾ ಮೊಣಕಾಲೂರಿ ಕಣ್ಣೀರಿನ ಹನಿಗಳನ್ನು ಸುರಿಸ್ತಾಳೆ. ಮಾತೆ ಕೈಕೇಯಿ ಹೀಗೆಂದು ಹೇಳ್ತಾಳೆ, ಮುಂಬರುವ ಯುಗಗಳಲ್ಲಿ ನಾನು ತನ್ನ ಸ್ವಂತ ಮಗ ಭರತನಿಗಾಗಿ ರಾಮನಿಗೆ ಮೋಸವಾಗುವಂತೆ ಮಾಡಿದಳು ಎಂದು ಜನ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ನಾನು ರಾಮನಿಗಾಗಿ ಭರತನನ್ನ ತ್ಯಾಗ ಮಾಡ್ತಿದ್ದೇನೆ ಎಂಬುದು ನನಗೆ ಮಾತ್ರ ತಿಳಿದಿದೆ. ಈ ನಿರ್ಧಾರದ ನಂತರ ಭರತ ನನ್ನನ್ನ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಎನ್ನುತ್ತಾಳೆ. ಭಗವಾನ್ ಶ್ರೀರಾಮನು ಕೂಡ ಈ ಲೀಲೆಯನ್ನ ತಿಳಿದಿದ್ದ. ಆದ್ದರಿಂದ ಮೂವರು ತಾಯಂದಿರು ಚಿತ್ರಕೂಟಕ್ಕೆ ಬಂದಾಗ ಭಗವಂತನು ಮೊದಲು ಮಾತೆ ಕೈಕೇಯಿಗೆ ನಮಸ್ಕರಿಸ್ತಾನೆ. ಯಾಕಂದ್ರೆ ಮಾತೆ ಕೌಸಲ್ಯೆಯು ಸೃಷ್ಟಿಕರ್ತಳಾಗಿದ್ದರೂ ಅವನನ್ನ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿ ಮಾಡಿರುವುದು ತಾಯಿ ಕೈಕೇಯಿ. ಕೆಲವು ದಂತಕಥೆಗಳ ಪ್ರಕಾರ ಕೈಕೇಯಿ ಪಟ್ಟಾಭಿಷೇಕದ ಆಸೆಯಿಂದ ರಾಮನನ್ನ ವನವಾಸಕ್ಕೆಂದು ಕಾಡಿಗೆ ಕಳುಹಿಸಿದಳು ಎಂದು ಹೇಳಲಾಗುತ್ತೆ. ಆದರೆ ಆಧ್ಯಾತ್ಮ ಪುರಾಣವು ತಾಯಿ ಕೈಕೇಯಿಯನ್ನ ಹೊಗಳಿ ಬರೆದಿದೆ. ಇವಿಷ್ಟು ಕೈಕೇಯಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.